ಹಲೋ, ನಮಸ್ಕಾರ ಎಲ್ಲರೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಗ್ನಗ್ತಾ ಇರಬೇಕು ಎಲ್ಲರೂ. ಓಕೆ. ಆಮೇಲೆ ಇವತ್ತು ನಾನು ಮಾಡ್ತಿರೋ ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಸಾರಿ, ನಿಮಗೆಲ್ಲ ಗೊತ್ತು, ಬಟ್ ಆದರೂ ಹೇಳ್ತೀನಿ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಬಂದಿದ್ದಕ್ಕೆ. ಸೊ ನಾನಿವತ್ತು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ನಾನೊಂದು ನಿಮ್ಮ ಪರ್ಸ್ನಲ್, ಓಕೆ, ನಿಮಗೆ ಅಂತಲೇ ವರ್ಕ್ ಆಗುತ್ತೆ ಅಷ್ಟೇ ಆ ನಂಬರ್. ಆ್ಯಸ್ ಎ ಲಕ್ಕಿ ನಂಬರ್ ನಾನು ನಿಮಗೆ ಅಂತ ಅಷ್ಟೇ ಅದು ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಅದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಮತ್ತು ಜೆಂಡರ್, ಓಕೆ, ಅದು ಬೇಕಾಗುತ್ತೆ. ನಿಮ್ಮ ಮನೇಲಿ ಒಬ್ರಿಗೆ ₹500 ಅಂತ ನಾನು ಫೀಸ್ ಚಾರ್ಜ್ ಮಾಡ್ತೀನಿ ಈ ನಂಬರ್ಗೆ. ಬಿಕಾಸ್ ನಿಮ್ಮ ಲೈಫ್ ಲಾಂಗ್ ಎಲ್ಲ ಫೇಸ್ ಆಫ್ ಲೈಫು, ಫೈನಾನ್ಷಿಯಲಿ, ಎಮೋಷ್ನಲಿ, ಹೆಲ್ತ್ ವೈಸು, ವೆಲ್ತ್ ವೈಸು, ಕರಿಯರ್ ವೈಸು, ಎಲ್ಲ ಲೈಫ್ ಫೀಲ್ಡ್ನಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ನನಗಿವಾಗ ಮೆಸೇಜ್ ಕೊಟ್ಟರು, ಓಕೆ, ₹500 ತಗೋ ಸಾಕು, ಓಕೆ, ಎಲ್ರ ಕೈಲೂ ಅಷ್ಟೊಂದು ಶಕ್ತಿ ಇರಲ್ಲ ಅಂತ. ಹಾಗಾಗಿ ನಾನು ಬರೀ ₹500 ಒಬ್ಬರಿಗೆ ಅಂತ ಚಾರ್ಜ್ ಮಾಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಯಾವ ನಂಬರ್ಗೆ ಪೇ ಮಾಡಬೇಕು ಅಂತ ನಾನು ನಿಮಗೆ ನಂಬರ್ ಹಾಕಿರ್ತೀನಿ. ಮತ್ತು ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಇದೆ, ಅದನ್ನು ಹಾಕಿರ್ತೀನಿ. ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಪೇ ಮಾಡಿ. ನಿಮ್ಮ ಪರ್ಸ್ನಲ್ ಲಕ್ಕಿ ನಂಬರ್, ಓಕೆ. ನೀವು ಎಲ್ಲಿ ಬೇಕಾದರೂ ನೀವು ಅದ್ರ ಜೊತೆ ಹೇಗೆ ವರ್ಕ್ ಮಾಡಬೇಕು, ಎಲ್ಲಿ ಬರೀಬೇಕು, ಯಾವ ಕಲರಿಂದ ಇಟ್ಕೊಂಡು ಯಾವ ಕಲರ್ ನಿಮಗೆ ಯೂಸ್ ಮಾಡ್ಕೊಬೇಕು, ಅದರಲ್ಲಿ ಎಲ್ಲ ಹೇಳ್ತೀನಿ. ಅಕಸ್ಮಾತ್ ನೀವು ಅದು ಇಲ್ಲೋ ಅಥವಾ ನಂತರ ಈ ಥರ ಟ್ಯಾಟು ಗಿಟ್ಟು ಹಾಕ್ಸ್ಕೊಂಬಿಟ್ರು ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಅದು ನಿಮ್ಮ ಪರ್ಸ್ನಲ್ ಲಕ್ಕಿ ನಂಬರ್. ಅದನ್ನು ಬೇರೆ ಯಾರು ಕಾಪಿ ಮಾಡಿದ್ರು ಅದು ಅವ್ರಿಗೆ ವರ್ಕ್ ಆಗೋದಿಲ್ಲ. ಇದು ನಾನೇ ಸೆಲ್ಫ್ ಟ್ರೈ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೇರೆ ಯಾರು ಕಾಪಿ ಮಾಡಿದ್ರು ಅದು ವರ್ಕ್ ಆಗೋದಿಲ್ಲ. ಬಿಕಾಸ್ ಅದು ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಮತ್ತು ಜೆಂಡರ್ ಬೇಕು. ಬಿಕಾಸ್ ಅದ್ರ ಮೂಲಕ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ, ಪ್ಲಸ್ ಅದಲ್ಲದೆ ಎಕ್ಸ್ಟ್ರಾ ಏನಾದರೂ ಮೆಸೇಜಸ್ ಇದ್ದರೆ ನಾನು ನಿಮಗೆ ಕಾರ್ಡ್ ಟ್ಯಾರೋ ರೀಡಿಂಗ್ ಮಾಡಿ ನಾನು ನಿಮಗೆ ಡೆಫಿನೆಟ್ಲಿ ನಾನು ನಿಮ್ಗೆ ಏನು ಮೆಸೇಜ್ ಬರುತ್ತೋ ಅಥವಾ ಅವರೇ ನನಗೆ ಏನಾದರೂ ಮೆಸೇಜ್ ಕೊಟ್ಟರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ. ಯಾವ ಫೋನಿಗೆ ನೀವು ಪೇ ಮಾಡಬೇಕು ₹500 ಅಂತ ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಎರಡು ನಂಬರ್ಗೆ ಫೋನ್ ಮಾಡಿಬಿಡಿ. ಯಾಕಂದರೆ ಪೇ ಮಾಡೋದು ಪಕ್ಕದ ಮನೆ ಅಂಕಲ್ದು. ಓಕೆ, ಪಕ್ಕದ ಮನೆ ಅಂಕಲ್ದು. ಇನ್ನೊಂದು ವಾಟ್ಸಪ್ಪು ನನ್ನಲ್ಲಿ ಡೈರೆಕ್ಟ್ ಇರುತ್ತೆ. ಸೊ ನಿಮ್ಮ ಲಕ್ಕಿ ನಂಬರ್, ನಿಮ್ಮ ಪರ್ಸ್ನಲ್ ಒಂದೇ ಡಿಜಿಟ್ ಇರುತ್ತೆ. ಇಷ್ಟಿಷ್ಟುದ್ದ ಕೊಡೋಲ್ಲ ನಾನು, ಇಷ್ಟಿಷ್ಟುದ್ದೆಲ್ಲ ನನಗೂ ಇಷ್ಟ ಆಗಲ್ಲ ಇಷ್ಟಿಷ್ಟೊಂದೆಲ್ಲ ಹಾಕೋಕ್ಕೆ. ನನಗೆ ಆಲ್ರೆಡಿ 7 ಟ್ಯಾಟು ಇದು 33, ಇದು ಇನ್ನೊಂದು 7 ಹಾಕ್ಸ್ಕೊಂಡೆ ಏನಪ್ಪ ಅಂತ ಅನಿಸ್ಬಿಟ್ಟಿದೆ. ಓಕೆ. ಸೊ ಒಂದೇ ನಂಬರ್ ಕೊಡ್ತೀನಿ. ಲೈಫ್ ಲಾಂಗ್ ಬೇಕಿದ್ರೆ ಅದೊಂದೇ ನೀವು ಇಟ್ಕೊಂಡಿರ್ಬೋದು. ಅದನ್ನೇ ಬೇಕಿದ್ರೆ ನೀವು ಮುಂದಕ್ಕೆ ಶಕ್ತಿ ಬಂದಾಗ ಗೋಲ್ಡ್ ಅಥವಾ ಸಿಲ್ವರಲ್ಲಿ ಪೆಂಡೆಂಟ್ ಮಾಡಿಸಿ ಕೂಡ ನೀವು ಹಾಕ್ಕೊಬೋದು. ಅದನ್ನು ಯಾವ ಮೆಟಲ್ ನಿಮ್ಗೆ ಬರುತ್ತೆ ಅನ್ನೋದು ಕೂಡ ನಾನು ಎಲ್ಲ ಹೇಳ್ತೀನಿ. ನಾನು ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ. ಸೊ ನನಗೆ ಮೆಸೇಜ್ ಬಂತು ಲೈಕ್ ₹500 ಚಾರ್ಜ್ ಮಾಡು. ನಾನು ನನ್ನ ಫೀಸ್ ನಾನು ಚಾರ್ಜ್ ಮಾಡಿದ್ರು ಇಟ್ಸ್ ಆಲ್ ನನಗೆ ಮೆಸೇಜ್ ಬಂದಿರೋ ಅಷ್ಟೇ. ಇಲ್ಲ ಒರಿಜಿನಲಿ ನಾನೇ ನಾನೇ ಫೀಸ್ ಸಿಗಬೇಕು ಅಂದರೆ ನಾನು ತುಂಬ ಜಾಸ್ತಿ ಇಡ್ತೇನೆ. ಬಿಕಾಸ್ ನನಗೆ ಗೊತ್ತು ಎಷ್ಟು ತಗೊಳುತ್ತೆ ಎನರ್ಜಿ ಇದರಲ್ಲಿ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಬರೀ ₹500 ಒಬ್ರಿಗೆ ಮಾತ್ರ. ಓಕೆ, ಒಬ್ರಿಗೆ ಮಾತ್ರ ₹500. ಅವ್ರಿಗೆ ಆರೋಗ್ಯ ಎಲ್ಲ ಫುಲ್ ಎಂಟೈರ್ ಲೈಫ್ ಲಾಂಗ್ ಅದೊಂದು ನಂಬರ್ ಸಾಕು. ಲಕ್ಕಿ ನಂಬರ್ ಅಂದರೆ ಕರೆಕ್ಟ್ ಟೈಮ್ಗೆ ಸಿಂಕ್ರೊನಿಸಿಟಿ ಸಾಕು. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ವಿಷಯ ಬರೋದು. ಕರೆಕ್ಟ್ ಟೈಮ್ಗೆ ಕೆಲವು ಆರೋಗ್ಯ ಇದೆ, ಕರೆಕ್ಟ್ ಟೈಮ್ಗೆ ಕೆಲವು ಡಾಕ್ಟರ್ಸ್ ಕರೆಕ್ಟಾಗಿರೋಂತಹ ಡಾಕ್ಟರ್ಸ್ ಸಿಗೋದು. ಕರಿಯರ್ ವೈಸ್ ಅಂದರೆ ನೀವು ಹೋಗೋಕ್ಕೂ ಅಲ್ಲಿ ಓಪನ್ ಆಗೋಕ್ಕೂ ಕೆಲಸ ಆಪರ್ಚುನಿಟಿ ಎಲ್ಲ ಫುಲ್ ಕಂಪ್ಲೀಟ್ಲಿ ಲೈಫ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ 500 ಅಂತ ಇಟ್ಟಿದ್ದೀನಿ. ಆ ನಂಬರಲ್ಲೂ ಕೂಡ ನಿಮ್ಗೊಂದು ಮೆಸೇಜ್ ಇರುತ್ತೆ. 500 ಅನ್ನೋ ನಂಬರಲ್ಲಿ ಕೂಡ ನನಗೆ ಗೊತ್ತು ಮೆಸೇಜ್ ಪರ್ಸ್ನಲಾಗಿ ಏನು ಅಂತ. ಗೂಗಲ್ ಮಾಡಿದ್ರೆ ಸಿಗಲ್ಲ, ಬಿಕಾಸ್ ಅದು ನನಗೆ ಪರ್ಸ್ನಲಾಗಿ ಬಂದಿರೋವಂಥ ಮೆಸೇಜು. ಓಕೆ. ಸೊ ಆ ನಂಬರ್ ಬೇಕು ಅಂದರೆ ದಯವಿಟ್ಟು ಹೇಳಿ. ಅದು ಪರ್ಮನೆಂಟ್ ನೀವಿರೋ ತನಕ ನಾನು ಯೂಸ್ ಮಾಡ್ತೀನಿ ಆ ಥರ ನಂಬರ್ನ. ನಾನಿರೋ ತನಕ, ನೀವಿರೋ ತನಕ, ಆಯಿತಾ, ನೀವು ಆ ನಂಬರ್ ಯೂಸ್ ಮಾಡ್ಕೊಬೋದು. ನಿಮ್ಮನ್ನು ಕಾಪಿ ಮಾಡಿದ್ರೂ ಬೇರೆಯವರು ಅವ್ರಿಗದು ವರ್ಕ್ ಆಗೋದಿಲ್ಲ. ಸೊ ಏನು ಹೆದರ್ಕೊಂಬೇಡಿ. ಕಾಣಿಸಂಗೆ ಏನಾದರೂ ನೀವು ನನ್ನ ಥರ ಹಿಂಗೆ ಹಾಕ್ಕೊಂಬಿಟ್ರೆ, ನಾನು 33 ಅಲ್ಲ, ಬಟ್ ಸುಮ್ಮನೆ ಹಾಕ್ಕೊಂಡಿರೋದಷ್ಟೇ, ಚೆನ್ನಾಗಿ ಸ್ಟೈಲ್ ಥರ ಇತ್ತು ಅಂದ್ಬಿಟ್ಟು. ದಟ್ಸ್ ಆಲ್, ಇನ್ನೇನೇ ಇಲ್ಲ. ಓಕೆ. ಸೊ ಇವತ್ತು ನಾನು ನಿಮಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಪೇ ಮಾಡಿ. ಸ್ಕ್ರೀನ್ಶಾಟ್ ಒಂದು, ಎರಡನೇದು ನಿಮ್ಮ ಹೆಸರು, ನಿಮ್ಮ ಪೂರ್ತಿ ಡೇಟ್ ಆಫ್ ಬರ್ತು, ಹುಟ್ಟಿದ ತಿಂಗಳು, ಡೇಟು, ತಿಂಗಳು ಮತ್ತು ಇಯರ್ ಆಫ್ ಬರ್ತು, ನಂತರ ಜೆಂಡರ್, ಮೇಲ್, ಫೀಮೇಲ್ ಅಥವಾ ನಿಮ್ಮ, ಓಕೆ, ಏನಾದರೂ ಜೆಂಡರ್. ಓಕೆ, ಜೆಂಡರ್ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿ.
ಹಂಗೆ ನಿಮಗೆ ಟೈಪ್ ಮಾಡೋಕ್ಕೆ ಗೊತ್ತಾಗಲ್ಲ, ಬರಲ್ಲ ಅಥವಾ ಕಷ್ಟ ಅನಿಸಿದ್ರೆ ವಾಯ್ಸ್ ಮೆಸೇಜ್ ಕೂಡ ಮಾಡ್ಬೋದು. ಓಕೆ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಡೋಂಟ್ ವರಿ. ಓಕೆ, ನಾನಿದ್ದೀನಿ, ನಿಮಗೆಲ್ಲ ಹೆದರಬೇಡಿ. ಆರ್ಯವಂಶಿ ಪೂಜಾ ಇದ್ದಾಳೆ ನಿಮಗೆಲ್ಲ, ಏನಕ್ಕೂ ಭಯ ಬೀಳಬೇಡಿ. ಓಕೆ, ಇದು ಬರೀ ಒಂದು ಭಾಗ ಅಷ್ಟೇ, ಬರೀ ನಂಬರ್ ಅಷ್ಟೇ. ಓಕೆ, ಇದನ್ನು ಬಿಟ್ಟು ನಿಮಗೆ ಪರ್ಸ್ನಲ್ ಲೈಫಲ್ಲಿ ಏನಾಗ್ತಿದೆ, ಏನು ಮಾಡಬೇಕು, ಅದು ಬೇರೆ ಏನಾದರೂ ಏನೇ ಬೇಕಿದ್ರು. ಓಕೆ, ಟ್ಯಾರೋ ಮೇನ್ ನನ್ನ ಫೀಲ್ಡ್, ಮೇನ್ ಟ್ಯಾರೋ, ಆಸ್ಟ್ರಾಲಜಿ, ನ್ಯೂಮರಾಲಜಿ, ಆಮೇಲೆ ಲಕ್ಕಿ ನಂಬರ್, ಏಂಜಲ್ ನಂಬರ್ ನಿಮ್ಗೆ ಯಾವ್ದಾಗ ಬರುತ್ತೆ. ಲಕ್ಕಿ ನಂಬರ್ ಇವಾಗ ನಾನು ನಿಮ್ಗೆ ಹೇಳೋದು 500 ರೂಪಾಯಿ, ಏಂಜಲ್ ನಂಬರ್ ಬೇರೆ ಬರುತ್ತೆ. ಅದು ಎಂಟೈರ್ ಲೈಫ್ ಬಗ್ಗೆ ಬೇಕಂದ್ರೂ ಕೂಡ ನೀವು ಶಾರ್ಟ್ ರೀಡಿಂಗ್ ಮತ್ತು ಲಾಂಗ್ ರೀಡಿಂಗ್. ಓಕೆ, ಇದೆಲ್ಲ ನಾವು ಟೈಮ್ ಪ್ರಕಾರ ಮಾಡ್ತೀವಿ. ಲೈಕ್ 15 ನಿಮಿಷಕ್ಕೆ ಇಷ್ಟು, ಅರ್ಧ ಗಂಟೆಗೆ ಇಷ್ಟು, ಕೆಲವರು 1 ಅವರ್ಗೆ ಇಷ್ಟು ಅಂತಾರೆ. ನನಗೆ 15 ನಿಮಿಷ, ಬಟ್ ನನಗೆ 15 ನಿಮಿಷ ಸಾಕಾಗಲ್ಲ. ಸೊ ನಾನು ಅರ್ಧ ಗಂಟೆ ಅಂತ ತೊಗೊತೀನಿ. ಓಕೆ, ಸೊ ಜಾಸ್ತಿ ಇಡಲ್ಲ ನಾನು ನಿಮಗೆ. ಫೀಸ್ ಹೇಳೋದೆಲ್ಲ ನನಗೆ ಚಾನಲ್ ಆಗಿರೋವಂಥ ಫೀಸು. ಓಕೆ, ನನ್ನ ಸ್ವಂತ ನಾನು ಇಡಲ್ಲ. ಸೊ ಹಾಗಾಗಿ ನೀವು ಕೊಡೋ ಫೀಸ್ ಫುಲ್ ನಾನೇ ಇಟ್ಕೊಳ್ಳಲ್ಲ. ಓಕೆ, ಸ್ವಲ್ಪ ನನ್ನ ಯಾರಿಂದ ನಾನು ಬರ್ತೀನೋ ನಾನು ಅವ್ರಿಗೂ ದೇವಸ್ಥಾನಕ್ಕೆ ಹೋಗಿ ನಾನು ಅವ್ರಿಗೂ ಕೊಡ್ತೀನಿ. ಓಕೆ, ಸೇಮ್ ಮಳೆ ಬರ್ತಿದೆ. ಸರಿ, ಆಯಿತು, ಥ್ಯಾಂಕ್ ಯು. ವರುಣ ದೇವರು. ಓಕೆ, ಸೊ ಬೇಕಿದ್ದರೆ ದಯವಿಟ್ಟು ಕಳಿಸಿ. ಯಾವಾಗಾದರೂ ಪರವಾಗಿಲ್ಲ, ನೀವು ಪೇ ಮಾಡ್ಬೋದು. ವಾಟ್ಸಪ್ ಮೆಸೇಜ್ನಲ್ಲಿ ದಯವಿಟ್ಟು ನಾನು ಹೇಳ್ದಂಗೆ ಮೆಸೇಜ್ ಮಾಡಿ. ನಾನು ನಾಳೆ ಬೆಳಿಗ್ಗೆ ನೋಡಿದ ತಕ್ಷಣ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ನಾನು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಬಿಟ್ಟು ನಾನು ನಿಮಗೆ ಡೀಟೇಲಾಗಿ 1 ಅಥವಾ 2 ಮಿನಿಟ್ಸ್ ರೀಡಿಂಗ್ ಅಂತ 1 ಅಥವಾ 2 ಅಂದರೆ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಬರ್ಕೊಬೇಕು ಅಥವಾ ಎಲ್ಲಿ ಬರಿಬೇಕು, ಹೇಗೆ ಎಲ್ಲ ಅಷ್ಟೇ. ಇನ್ನೇನು ಜಾಸ್ತಿ ಟೈಮ್ ಮಂಡೆ ಬಿಸಿ ಆಗಲ್ಲ ನಿಮಗೆ. ಸೊ ಡೋಂಟ್ ವರಿ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಟಾಪಿಕ್ ಬಂದುಬಿಟ್ಟು ಇದೇ 7 ನಿಮಿಷ ಆಗೋಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಇವತ್ತು ನಾನು ಮಾಡೋ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬ್ಲಾಕೇಜ್ ಅಥವಾ ಒಂದು ತಡೆ ಅನ್ನೋದಿದೆಯಾ, ಇದ್ದರೆ ಏನದು, ಏನಕ್ಕೆ. ಓಕೆ, ಸೊ ಬನ್ನಿ ನೋಡೋಣ. ಆಗಿದ್ರೆ ಥ್ಯಾಂಕ್ ಯು. ಹತ್ರ, ಮೊದಲನೇ ಪದ ಅರ್ಜೆಂಟ್. ಹತ್ರ, ಇವಾಗೇ ಬೇಕು, ಇವಾಗೇ ಹೇಳಿಬಿಡು, ಇವಾಗಲೇ ಆ ಥರ. ಓಕೆ, ಓಕೆ, ಸೊ ಜಾಸ್ತಿ ನಿಮಗೂ ಟೈಮ್ ಹಿಡಿಯಲ್ಲ ನಾನು. ಓಕೆ, ಸೊ ಡೋಂಟ್ ವರಿ, ಆದಷ್ಟು ಬೇಗ ಎಲ್ಲ ನಾನು ಮಾಡ್ತೀನಿ. ಓಕೆ, ಮೊದಲನೇ ಕಾರ್ಡ್ 2 ಆಫ್ ವಾಂಡ್ಸ್. ಸರಿ, 2 ಆಫ್ ವಾಂಡ್ಸ್. ಓಕೆ, ಸರಿ. ಬ್ಲಾಕೇಜಸ್ ಏನೇನಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್. ಓಕೆ, ಸರಿ, ಅರ್ಥ ಆಯಿತು. ಆಮೇಲೆ ಪೇಜ್ ಆಫ್ ವಾಂಡ್ಸ್. ನಿಮ್ಮ ಮೇನ್ ಬ್ಲಾಕೇಜ್ ಏನು ಗೊತ್ತಾ, ನಿಮ್ಮ ಸಂಬಂಧ ಅಂದರೆ ಲವ್ ರಿಲೇಷನ್ಶಿಪ್ ಆಗಿರ್ಬೋದು. ನೀವು ಮದುವೆ ಆಗಿದ್ದಿದ್ರೆ ನೀವು ಮತ್ತು ಅಕ್ಕ ಅಥವಾ ಭಾವ, ಅತ್ತಿಗೆ, ನನ್ನ ಆ್ಯಸ್ ನೋಡಿದ್ರೆ. ಓಕೆ, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಮಧ್ಯೆ ರಿಲೇಷನ್ಶಿಪ್ ಆಗಿರ್ಬೋದು. ಓಕೆ, ಅಥವಾ ನಿಮ್ಗೇನಾದರೂ ಸ್ವಲ್ಪ ಡೌಟು ಸಂಬಂಧದಲ್ಲಿ ಅಂತಿದ್ರೆ ಅದಕ್ಕೂ ಆಗಿರ್ಬೋದು. ಮೇನ್ಲಿ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಮ್ಯಾರೇಜ್ ಅಥವಾ ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ. ನಾನಂತ ಸಿಂಗಲ್ಸ್ಗಲ್ಲ ಈ ರೀಡಿಂಗ್. ಓಕೆ, ಬಟ್ ಎಸ್, ಲಕ್ಕಿ ನಂಬರ್ ಬೇಕು ಅಂದರೆ ಯು ಕ್ಯಾನ್ ಅಪ್ರೋಚ್, ನೀವು ಬರ್ಬೋದು ಖಂಡಿತ. ಓಕೆ, ಐ ಆಮ್ ಓಪನ್, ನಾನು ಓಪನ್ ಆಗಿದ್ದೀನಿ ಲಕ್ಕಿ ನಂಬರ್ ಕೊಡೋಕ್ಕೂ ಕೂಡ ಆ್ಯಂಡ್ ಶಾರ್ಟ್ ರೀಡಿಂಗ್ ಕೊಡೋಕ್ಕೂ ಕೂಡ. ಓಕೆ, ಸೊ ನಿಮ್ಮ ಸಂಬಂಧದಲ್ಲಿ ಇರೋಂತಹ ಬ್ಲಾಕೇಜ್ ಏನು ಅಂದರೆ, ನೀವು ಆಚೆ ಕಡೆ ತುಂಬ ಫೋಕಸ್ಡ್ ಆಗಿದ್ದೀರಾ. ಆಚೆ ಅಂತ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನಲ್ಲಿ. ಬಟ್ ನೀವು ಫುಲ್ಲು ಪ್ಯಾಷನಲ್ಲಿ ತುಂಬಿದ್ದೀರ. ಅಂದರೆ ನಾನು ಇದು ಮಾಡಬೇಕು, ನನಗೆ ಅದು ಸಿಗುತ್ತೆ. ನೀವೇ ಅಂತಲ್ಲ, ನಿಮ್ಮ ಪಾರ್ಟ್ನರ್ ಕೂಡ ಆಗಿರ್ಬೋದು. ಓಕೆ, ಹಾಗೆ ಅಂದ್ಕೊಳ್ಳಿ. ಓಕೆ, ಇಟ್ಸ್ ನಾಟ್ ನೀವೇನೇ ಅಂತ ಅಲ್ಲ, ನಿಮ್ಮ ಪಾರ್ಟ್ನರ್ ಕೂಡ ಆಗಿರ್ಬೋದು. ತುಂಬ ಔಟ್ಸೈಡ್ ಮಟೀರಿಯಲಿಸ್ಟಿಕ್ ಪರ್ಸನ್. ಬಟ್ ಅದು ಅವ್ರಿಗೆ ಪ್ಯಾಷನ್, ಅವ್ರ ಕೆಲಸ, ಅವ್ರ ಪ್ಯಾಷನು, ನನಗೆ ಈ ಥರನೇ ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೇನಾಗುತ್ತೆ, ಅವ್ರಿಗೆ ಹೊಸ ಚಾಲೆಂಜಸ್ ಅಂತ ಬಂದಾಗ ಅವ್ರಿಗೆ ಭಯ ಆಗಿಬಿಡುತ್ತೆ. ಸೊ ವಾಟ್ ದೇ ಡೂ ಈಸ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವರು ಎಮೋಷ್ನಲಿ ನಿಮಗೆ ಫುಲ್ ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಆಗಿರಲ್ಲ. ಬಿಕಾಸ್ ಅವ್ರು ತುಂಬ ಆಚೆ ಕಡೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ವೆರಾಸ್ ರಿಲೇಷನ್ಶಿಪ್ ಅಂದರೆ ಏನು, ಎಮೋಷ್ನಲ್ ಎಕ್ಸ್ಚೇಂಜ್ ಅಲ್ವಾ. ಐ ಲವ್ ಯು ಟು, ಇಷ್ಟೇ ತಾನೇ ರಿಲೇಷನ್ಶಿಪ್ ಅಂದರೆ.
ಸೊ ಅವ್ರು ನಿಮಗೆ ಎಮೋಷ್ನಲಿ ಕಮಿಟ್ಮೆಂಟ್ ಕೊಡೋಕ್ಕೆ ಹಿ ಈಸ್ ನಾಟ್ ರೆಡಿ. ಇವೊಂದು ನೀವು ಅವ್ರಿಗೆ ಎಸ್ ನಾನು ಹೇಳ್ತೀನಿ, ನಿಮ್ಮಿಬ್ಬರು ಸಂಬಂಧ ಚೆನ್ನಾಗಿದೆ, ನೀವಿಬ್ಬರು ಒಬ್ರಿಗೊಬ್ರಿಗೋಸ್ಕರ ಅಂತಲೇ ಹುಟ್ಟಿರೋದು. ಬ್ಲಾಕೇಜ್ ಏನು ಅಂತಂದರೆ, ಒಬ್ಬರು ತುಂಬ ಮೆಟೀರಿಯಲಿಸ್ಟಿಕ್ ಜನ, ಆಚೆ ಕಡೆ ತುಂಬ ಹುಡುಕ್ತಾರೆ, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಐಫೋನ್ ಬೇಕು, ನನಗೆ ಇದು ಬೇಕು, ನನಗೆಲ್ಲ ಅಪ್ಡೇಟೆಡ್ ಆಗಿರೋಂತಹ ಟೆಕ್ನಾಲಜಿಗಳು ವಸ್ತುಗಳು ಬೇಕು. ಬಟ್ ಕಷ್ಟಪಡೋಕ್ಕೆ ರೆಡಿ ಇಲ್ಲ, ಬಟ್ ಚಾಲೆಂಜ್ ತೊಗೊಳಕ್ಕೆ ರೆಡಿ ಇಲ್ಲ. ಬಟ್ ನಿಮಗೆ ನೀವು ಹೆಲ್ಪ್ ಮಾಡ್ತೀರಾ, ಬಟ್ ನಿಮಗೆ ಒಂದು ಡೆಫಿನೆಟಾಗಿ ಒಂದು ಕಮಿಟ್ಮೆಂಟ್ ಅಂತ ಕೊಡೋಕ್ಕೆ ಅವ್ರು ರೆಡಿ ಇಲ್ಲ. ಬಿಕಾಸ್ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅವ್ರು ಇರ್ತಾರೋ ಇಲ್ವೋ ಅಂತ. ಓಕೆ, ಸೊ ಹಾಗಾಗಿ ಅವರು ಎಷ್ಟೇ ನೀವು ಎಮೋಷ್ನಲಿ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಅವ್ರು ಎಮೋಷ್ನಲಿ ಆ್ಯಬ್ಸೆಂಟ್ ಪರ್ಸನ್. ಬಿಕಾಸ್ ಅವ್ರು ತುಂಬ ಕರಿಯರ್ ಓರಿಯೆಂಟೆಡ್ ಪರ್ಸನ್. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲ ಅಂತಲ್ಲ, ಬಟ್ ರೆಸ್ಪಾನ್ಸಿಬಿಲಿಟಿ ಯಾವುದ್ರ ಬಗ್ಗೆ ಇದೆ ಗೊತ್ತಾ? ಅವ್ರ ಕರಿಯರ್, ಅವ್ರ ಫೋಕಸ್, ಅವ್ರ ಲೈಫ್, ಅವ್ರ ಅಬಂಡೆನ್ಸ್, ಅವ್ರ ಸಕ್ಸಸ್, ಅವ್ರಿಗೆ ಕಾಸು ಹೆಂಗೆ ಬರುತ್ತೆ, ಅವ್ರು ಹೆಂಗೆ ದುಡಿತಾರೆ, ಅವ್ರು ಹೆಂಗೆ ಇರ್ತಾರೆ ಲೈಫಲ್ಲಿ. ನನಗೆ ಐಫೋನ್ ಬೇಕು, ನನಗೆ ಅದು ಬೇಕು, ನನಗೆ ಈ ಬೈಕ್ ಬೇಕು, ನನಗೆ ಆ ಕಾರ್ ಬೇಕು, ನನಗೆ ಈ ಥರ ಒಡವೆ ಬೇಕು, ಆ ಥರ ಜಾಸ್ತಿ. ಓಕೆ, ಮನುಷ್ಯ ಪಾಪ ಒಳ್ಳೆಯವನೇ, ಬಟ್ ಓವರ್ ಫೋಕಸ್ಡ್ ಆನ್ ಔಟ್ಸೈಡ್, ಬಟ್ ನಾಟ್ ಸಂಬಂಧದ ಮೇಲೆ ಅಷ್ಟೇ ಇಲ್ಲ. ಕರಿಯರ್, ಕೆಲಸ, ದುಡ್ಡು, ವಸ್ತುಗಳು ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು, ಅದ್ರ ಮೇಲೆ ಅವ್ರು ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಅವ್ರು ನನಗೆ ಹೇಳ್ತಾ ಇದ್ದಾರೆ, ಅವ್ರು ನಿಮಗೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ, ಲೈಕ್ ಇದೊಂದು ಸತಿ ತೊಗೊಂಬಿಡ್ತೀನಿ, ಆಮೇಲೆ ಮನೇಲಿ ಹೇಳ್ತೀನಿ, ಅಥವಾ ಇದು ತೊಗೊಂಬಿಡೋಣ, ಆಮೇಲೆ ನೆಕ್ಸ್ಟ್ಗೆ ಹೋಗೋಣ. ಬಟ್ ನಿಮ್ಮದೇನೇ ಅವ್ರು ನನಗೇನು ಹೇಳ್ತಿದ್ದಾರೆ, ನಿಮ್ಮ ಆಸೆಗಳನ್ನ ಸೆಕೆಂಡ್ ಇಕ್ತಾರೆ, ಓಕೆ, ಬಟ್ ಅವ್ರ ಆಸೆಗಳನ್ನ ಫಸ್ಟ್ ಇಕ್ತಾರೆ. ಇವೊಂದು ನೀವು ಎಕ್ಸ್ಪ್ರೆಸ್ ಮಾಡಿರೋದು ಅವ್ರಿಗಿಂತ ಮುಂಚೆ 1 ವರ್ಷದಿಂದ ನೀವು ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ, ಅವ್ರಿಗೆ ಇವತ್ತು ಬೆಳಿಗ್ಗೆ ಅವ್ರ ಮನಸ್ಸಿಗೆ ಏನೋ ಒಂದು ಆಸೆ ಬಂದಿದ್ರು ಕೂಡ ಅವ್ರ ಮನಸ್ಸಿಗೆ ಏನು ಬಂತು ಆಸೆ, ಅದಕ್ಕೆ ನಾವು ಫಸ್ಟ್ ಪೂರೈಸ್ತಾರೆ. ನೀವು 1 ವರ್ಷದಿಂದ ಇಟ್ಟಿದ್ರೂ ನಿಮ್ಗೆ ಕನಸಿದೆ, ಅದು ಆಸೆ ಬೇಕು ಅಂತ ಅವರಷ್ಟು ಕನ್ಸಿಡರ್ ಮಾಡಲ್ಲ. ಎಮೋಷ್ನಲಿ ಅವೈಲೇಬಲ್ ಇಲ್ಲ ಟು ಗಿವ್ ಕಮಿಟ್ಮೆಂಟ್ಸ್. ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡೋಣ, ಒಟ್ಟಿಗೆ ನಡೆಯೋಣ, ಅದಕ್ಕೆ ಅವ್ರು ರೆಡಿ ಇಲ್ಲ. ಬಿಕಾಸ್ ಅವ್ರಿಗೆ ಎಲ್ಲ ಸೆಟ್ ಆಗಬೇಕು, ಆಮೇಲೆ ಕಮಿಟ್ಮೆಂಟ್ ಆಗ್ತೀನಿ, ಎಲ್ಲ ಆಗಬೇಕು, ಆಮೇಲೆ ಮದುವೆ ಆಗೋಣ, ಎಲ್ಲ ಆಗಬೇಕು, ಆಮೇಲೆ ಮದುವೆ ಆಗಿದ್ದರೆ ಆಮೇಲೆ ಮುಂದಕ್ಕೆ ಹೋಗೋಣ. ಬಟ್ ಆ ಎಲ್ಲ ಮಾಡೋಷ್ಟ್ರಲ್ಲಿ ತುಂಬ ಲೇಟಾಗೋಗಿರುತ್ತೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೊಂಥರ ನಿಮ್ಮ ಜೊತೆ ಸಂಬಂಧದಲ್ಲಿರೋದು ನನಗೆ ಹೇಳ್ತಾ ಇದ್ದಾರೆ, ಹಿ ಅಥವಾ ಶಿ, ಓಕೆ, ನಿಮ್ಮ ಅಕಾರ್ಡಿಂಗ್ ನೋಡಿ, ಅವ್ರಿಗೊಂಥರ ಸಿಕ್ಕಾಕೊಂಡಂಗೆ ಅನಿಸುತ್ತೆ ನಿಮ್ಮ ಜೊತೆ ಇರೋದು, ಸಿಕ್ಕಾಕೊಂಡಂಗೆ. ಬಿಕಾಸ್ ಅವ್ರು ಫ್ರೀ ಇಲ್ಲ, ಅವ್ರಿಗೆ ಈ ಥರ ಬೇಕು, ಎದುರುಗಡೆ ನೋಡಿದ್ರೆ ನೀವು ಕಾಣಿಸ್ತೀರ. ಅವ್ರ ಮೆಟೀರಿಯಲಿಸ್ಟಿಕ್ಕು, ನೀವು ನೋಡಿದ್ರೆ ಲವ್, ಎಮೋಷನ್ಸ್. ಅವ್ರ ಮೆಟೀರಿಯಲ್, ಕರಿಯರ್, ಫೈನಾನ್ಸ್ ಜಾಸ್ತಿ. ನೀವು ಸ್ವಲ್ಪ ಸಂಬಂಧಕ್ಕೆ ಟೈಮ್ ಕೊಡು, ಸ್ವಲ್ಪ ನನ್ನ ಆಸೆ ಕೇಳು, ಸ್ವಲ್ಪ ಒಟ್ಟಿಗೆ ಹೋಗೋಣ ಬಾ, ಸ್ವಲ್ಪ ಆಚೆ ತಿನ್ನೋಣ ಬಾ, ಈ ಥರ ನೀವು ಎಮೋಷ್ನಲ್. ಬಟ್ ಅವ್ರು ಹಂಗೆ, ನೀವು ಹಿಂಗೆ. ಸೊ ಹಾಗಾಗಿ ಇಲ್ಲಿ ಕ್ಲ್ಯಾಶಸ್ ಬರ್ತಿದೆ. ಹಿಂಗಿಲ್ಲ, ಹಿಂಗಿದೆ ಕ್ಲ್ಯಾಶ್. ಓಕೆ, ಬಟ್ ಅವ್ರ ಮನಸ್ಸಿನಲ್ಲಿ ಕರಿಯರ್ ಬಿಟ್ಟು ನಿಮ್ಮ ಬಗ್ಗೆ, ಓಕೆ, ಏನು ಮಾಡಬೇಕು ಅವರು ಅನ್ನೋದು ಗೊತ್ತು. ಬಟ್ ಈ ರೀಡಿಂಗಿಗೆ ನಾನು ಹೇಳೋದು ಸರಿ ಅನಿಸಲ್ಲ. ಓಕೆ, ಬರೀ ಲವ್ ರೀಡಿಂಗ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಯಾವತ್ತಾದ್ರೂ ಮಾಡಿದಾಗ ನಾನು ನಿಮ್ಗೆ ಅವಾಗ ಹೇಳ್ತೀನಿ. ಬಟ್ ಅವ್ರ ಮನಸ್ಸಲ್ಲಿ ಇಲ್ಲ, ಫಸ್ಟ್ ಹೇಳ್ತಾ ಇದ್ದಾರೆ ನೀವೇನು ಮಾಡಬೇಕು ಇಂಥ ಮನುಷ್ಯನ ಜೊತೆ ಅಂತ. ಅಂದರೆ ಲೈಕ್ ಇಂಥವ್ರ ಜೊತೆ ನೀವು ಇದ್ದೀರಲ್ವ, ಸಾರಿ ನನಗೆ ಅದು ಸ್ವಲ್ಪ ಓಕೆ, ಐ ಆಮ್ ರಿಯಲಿ ಸಾರಿ. ಸೊ ಅಥವಾ ರೆಸ್ಪಾನ್ಸಿಬಿಲಿಟಿನ ಅಥವಾ ದುಡ್ಡ ಅಂತ ಬಂದಾಗ ಅವ್ರು ಫಸ್ಟು ಪ್ಯಾಷನ್ಗೆ ಹೋಗ್ತಾರೆ. ಅಂದರೆ ಅವ್ರ ದುಡ್ಡು, ಕೆಲಸ, ಕಾರ್ಯ, ಆಮೇಲೆ ನೀವು. ಅವ್ರಿಗೆ ಗೊತ್ತು ನೀವು ಬಿಟ್ಟೋಗಲ್ಲ ಅಂತ, ಅವ್ರಿಗೆ ಗೊತ್ತು ನೀವು ಯಾವಾಗಲೂ ಜೊತೆಗಿರ್ತೀವಿ. ಇದೊಂಥರ ಒಳ್ಳೆ ರೀತಿಯಲ್ಲೂ ನೋಡಿದ್ರೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ, ಅವ್ರಿಗೆ ಗೊತ್ತು ನೀವು ಬಿಟ್ಟೋಗಲ್ಲ ಅಂತ. ಹಾಗಾಗಿ ಅವ್ರ ಫೋಕಸ್ ಜಾಸ್ತಿ ಏನಿದೆಯೋ ಸೆಟಲ್ ಮಾಡ್ಕೊಳ್ಳೋಕೆ ಲೈಫ್ ಆ ಕಡೆ ನೋಡ್ತಾ ಇದ್ದಾರೆ. ಬಟ್ ಇನ್ನೊಂದು ಕಡೆ ನೋಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಬರೀ ಕೆಲಸ, ಸಂಬಳ, ದುಡ್ಡು, ಅದು ಬೇಕು ಇದು ಬೇಕು ಅಂತಾರೆ. ನನ್ನ ಆಸೆ ಏನು ಇದ್ರು ಬೇಕಾಗಿರೋದ್ರಿಂದ ಏನು ಕೇಳ ಅಂತ ನಿಮಗೆ ಬೇಜಾರಾಗುತ್ತೆ. ಬಟ್ ಒಂದು ರೀತಿ ನೋಡೋಕ್ಕೋದ್ರೆ ನಿಮ್ಮಿಬ್ರದ್ದು ಹೇಳಿದ್ನೆಲ್ಲ ಕ್ಲ್ಯಾಶಸ್, ಹಿಂಗೆ ಕ್ಲ್ಯಾಶಸ್. ಓಕೆ, ಸೊ ನೀವೇನು ಮಾಡಬೇಕು ಈ ಥರ ನಿಮಗೆ ಈ ಥರ ಎಮೋಷ್ನಲಿ ಡಿಸ್ಟರ್ಬ್ ಆದಾಗ ನೀವೇನು ಮಾಡಬೇಕು? ಓಕೆ, ಅದನ್ನ ನೋಡೋಣ ಬನ್ನಿ. ಓಕೆ, ನನಗೆ ಹೇಳ್ತಾ ಇದ್ದಾರೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದು ಅಥವಾ ಮದುವೆ ಏನಾನ ಒಂದು ಓಕೆ ಆಗಿದ್ರೂ ಸ್ವಲ್ಪ ಡಿಸ್ಟೆನ್ಸ್, ಸ್ವಲ್ಪ ಬಿಟ್ಟೋಗ್ಬಿಟ್ಟಿದ್ದಾರೆ, ಸ್ವಲ್ಪ ದೂರ ಆಗ್ತಿದ್ದಾರೆ ಅಂತ ಅನ್ಸಿದ್ರೆ ಇಟ್ಸ್ ಬಿಕಾಸ್ ನಿಮ್ಮ ಪಾರ್ಟ್ನರ್, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನಿಮ್ಮ ಪಾರ್ಟ್ನರ್ ಜಾಸ್ತಿ ಕರಿಯರ್ ಓರಿಯೆಂಟೆಡ್. ಅವ್ರು ಜಾಸ್ತಿ ನನ್ನ ಲೈಫ್ ಫಸ್ಟು, ಆಮೇಲೆ ಇದೆಲ್ಲ ಎರಡನೇದು, ಸ್ವಲ್ಪ ಆ ಥರ. ಓಕೆ,
ಸೊ ಈ ಥರ ಇದ್ದಾಗ ನೀವೇನು ಮಾಡಬೇಕು, ನಾನು ಇದರಿಂದ ಒಂದೇ ಕಾರ್ಡ್ ತೊಗೊತೀನಿ ಯಾಕಂದರೆ ಕ್ಲಾರಿಟಿ ನಿಮಗೆ ಬೇಕು. ಸೊ ನಾನು ಕನ್ಫ್ಯೂಸ್ ಮಾಡಲ್ಲ. ಸೊ ಒಂದೇ ಕಾರ್ಡ್ ತೊಗೊತೀನಿ. ಓಕೆ, ಪ್ರೊಕ್ಯಾಸ್ಟಿನೇಟ್. ಓಕೆ, ನೀವು ಪ್ರೊಕ್ಯಾಸ್ಟಿನೇಷನಿಂದ ಆಚೆ ಬರಬೇಕು ಅಂದರೆ ಅವ್ರು ಬರ್ತಾರೆ ಎಕ್ಸ್ಕ್ಯೂಸಸ್, ಇದು ಅವ್ರ ಎನರ್ಜಿ. ಎಕ್ಸ್ಕ್ಯೂಸಸ್, ಇವಾಗಲೇ ಬೇಕಾ, ಆಮೇಲೆ ನೋಡೋಣ, ಸ್ವಲ್ಪ ದಿವಸ ಇರು, ಅಥವಾ ಸ್ವಲ್ಪ ವೆಯ್ಟ್ ಮಾಡು, ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗಲಿ. ನೀವೇನು ಮಾಡಬೇಕು ಅಂದರೆ ಪ್ರೊಕ್ಯಾಸ್ಟಿನೇಷನ್ ಮಾಡೋದನ್ನು ಬಿಡಬೇಕು ಫಸ್ಟು. ಅವ್ರು ಬರ್ತಾರೆ, ಇವತ್ತು ಡಿನ್ನರ್ ಕರ್ಕೊಂಡು ಹೋಗ್ತಾರೆ, ಅವ್ನು ಸಿಗ್ತಾನೆ, ಇವತ್ತು ನನಗೆ ಕಾಟನ್ ಕ್ಯಾಂಡಿ ಕೊಡಿಸ್ತಾನೆ, ಆಚೆ ಕರ್ಕೊಂಡು ಹೋಗ್ತಾನೆ. ಅವ್ರ ಮನೆಗೆ ಬರ್ತಾರೆ, ಇವತ್ತು ನನಗೆ ಏನಾದರೂ ತೊಗೊಂಬರ್ತಾರೆ, ನನಗೆ ಊಟ ಆಮೇಲೆ ಆಚೆ ಕಡೆ ಡಿನ್ನರ್ಗೆ ಹೋಗೋದು ಸಂಡೇ. ಆ ಥರ ನೀವು ತುಂಬ ಮೆಂಟಲಿ ನೀವು ಏನಾದರೂ ಸ್ಟೋರಿ ಮಾಡ್ಕೊಂಬಿಟ್ಟಿದ್ದೀರಾ ಅಂತಂದರೆ ದಯವಿಟ್ಟು ಅದರಿಂದ ಆಚೆ ಬನ್ನಿ. ಬಿಕಾಸ್ ನಿಮ್ಮ ಪಾರ್ಟ್ನರ್ ಆ ಥರ ಇಲ್ಲ. ಓಕೆ, ನೀವು ಹಿಂಗೆ ನೋಡಿದ್ರೆ ಅವ್ರು ಹಿಂಗೆ ನೋಡ್ತಾ ಇದ್ದಾರೆ, ನೀವು ಹಿಂಗೆ ನೋಡಿದ್ರೆ ಅವ್ರು ಹಿಂಗೆ ನೋಡ್ತಾ ಇದ್ದಾರೆ. ಸೊ ನೀವು ಇವ್ರನ್ನ ಹಿಂಗೆ ತೊಗೊಂಬರೋಕ್ಕಾಗಲ್ಲ. ಸೊ ನೀವೇನು ಮಾಡ್ಬೋದು, ನಿಮ್ಮ ದಾರಿನಲ್ಲಿ ನೀವು ಒಟ್ಟಿಗೆ ಹಿಂಗೆ ನಡೆದು ಹೋಗ್ತಾ ಮುಂದಕ್ಕೆ ನೀವು ಈಗ ಆಗ್ಬೋದು ಅಷ್ಟೇ. ಇವಾಗ ನೀವು ಫೋರ್ಸ್ಫುಲ್ಲಾಗಿ ಹಿಂಗೆ ಬಾ ಅಂದರೆ ಬ್ರೇಕಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ನೆನಪಿರಲಿ. ಓಕೆ, ಆ್ಯಸ್ ಎ ಕಾಷನ್ ನಾನು ಹೇಳ್ತಾ ಇದ್ದೀನಿ, ಬ್ರೇಕಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತುಂಬ ಅವ್ರನ್ನ ಈ ಕಡೆ ಬಾ ಅಂತ ಎಳ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಇಬ್ಬರು ಒಟ್ಟಿಗೆ ಒಂದು ಟೈಮ್ ಬರುತ್ತೆ ಬೇರೆ ನೀವಿಬ್ಬರು ಒಟ್ಟಿಗೆ ಹೀಗೆ ಹತ್ತತ್ರ ಬರ್ತೀರ ಆ್ಯಂಡ್ ಒಂದೇ ಆಗಿ ಮುಂದಕ್ಕೆ ನಡೀತೀರ. ಫಾರ್ ನಾವು ನೀವಿಬ್ಬರು ಹಿಂಗಿದ್ದೀರ, ಹಿಂಗೆ ಬಾ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರು ನಿಮ್ಮಿಂದ ಬ್ರೇಕಪ್ ಆಗೋವಂಥ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಡು ನಾಟ್ ಮೇಕ್ ಸಮ್ ಒನ್ ವೆಯ್ಟ್ ಅರೌಂಡ್ ಟೂ ಲಾಂಗ್, ದೇ ಮೇ ಗಿವ್ ಅಪ್ ಆನ್ ಯು. ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ. ನನಗಿವತ್ತು ನಿನ್ನ ಕಡೆಯಿಂದ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಓಕೆ, ಸೊ ನೀನು ನೋಡಿದ್ರೆ ಈ ಥರ ಮಾಡಿಲ್ಲ, ಸೊ ನನಗೆ ನೀನು ಕಂಡ್ರೆ ಇಷ್ಟ ಇಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ನೀವು ಅಂದರೆ ಮೆಂಟಲಿ ಮ್ಯಾನಿಫೆಸ್ಟೇಷನ್ನು ವಿಜುವಲೈಸೇಷನ್ ಅಂತಾರೆ ನೋಡಿ, ಇಟ್ಸ್ ನಥಿಂಗ್ ಬಟ್ ಪ್ರೊಕ್ಯಾಸ್ಟಿನೇಷನ್. ವಿಜುವಲೈಸ್ ಮಾಡಿ, ಇವಾಗ ನನಗೆ ದುಡ್ಡು ಬೇಕು. ಓಕೆ, ಇಟ್ಕೊಳ್ಳಿ. ಓಕೆ, ಒಂದು ಎಕ್ಸಾಂಪಲ್, ದುಡ್ಡು ಬೇಕು, ನಾನು ನಮ್ಮ ಕನ್ಸಲ್ಲೆಲ್ಲ ವಿಜುವಲೈಸ್ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ನನ್ನ ಮುಂದೆ 1 ಕೋಟಿಗೆ ಇದ್ಬಿಡುತ್ತಾ ಬ್ಯಾಗು, ಹೇಗೆ, ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ ಹೇಳಿ? ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಬೇಕು ತಾನೆ. ಕಷ್ಟಪಡಬೇಕು, ಏನಾನ ಮಾಡಿ ದುಡಿಬೇಕು, ಆವಾಗಲೇ ಬರುತ್ತೆ. ನಾನು ನೋಡಿ ಯೂಟ್ಯೂಬಲ್ಲಿ ಎಷ್ಟೊಂದು ಭಾಷೆಗಳು ಮಾಡಾಕ್ತೀನಿ, ಬಟ್ ಅದನ್ನು ನೀವು ಎಷ್ಟೊಂದು ಭಾಷೆ ಮಾಡ್ತಾಳೆ, ಅಷ್ಟೊಂದೆಲ್ಲ ದುಡ್ಡು ಸಂಪಾದನೆ ಮಾಡ್ತಾಯಿರ್ತಾಳೆ, ಏನು ಅಂದ್ಕೊಂಬೇಡಿ. ಬಿಕಾಸ್ ಏನೂ ಇಲ್ಲ. ಓಕೆ, ಏನೂ ಇಲ್ಲ. ನೀವು ಮುಂದೆ ನಾನು ನಗ್ನಗ್ತಾ ಇರ್ತೀನಿ. ಬಿಕಾಸ್ ನನ್ನ ಖುಷಿ, ನನಗಿಷ್ಟ ಈ ಕೆಲಸ ಮಾಡೋದು, ನನಗಿಷ್ಟ ನನ್ನ ವಾಯ್ಸ್ ನಿಮ್ಮ ಹತ್ರ ರೀಚ್ ಆಗಿ ನಿಮ್ಗೊಂದು ಗೈಡೆನ್ಸ್ ಅಂತ ಕೊಡೋಕ್ಕೆ ನನಗೆ ತುಂಬ ಇಷ್ಟ. ಓಕೆ, ಹೌದು, ಕೆಲವರು ಬರ್ತಾರೆ, ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ, ಫೀಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನೆನ್ನೆ ಒಬ್ರಿಗೆ ನಾನು ಹಾಗೆ ಮಾಡಿ ವಿಡಿಯೋ ಕಳಿಸ್ದೆ. ಬಿಕಾಸ್ ನನಗೆ ಬಂತು ಮೆಸೇಜ್, ಲೈಕ್ ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಬೇಕು, ನಾನು ಹುಟ್ಟಿರೋದು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ. ಎಸ್, ಬರೋ ಫೀಸ್ ಏನಕ್ಕೆ, ನಾನು ಊಟ ಮಾಡಬೇಕಲ್ವ, ನನಗೂ ಹೊಟ್ಟೆ ಹಸಿಯುತ್ತಲ್ವ. ಓಕೆ, ಸೊ ಅದು ಹಾಗಾಗಿ ಅಷ್ಟೇ. ಬಟ್ ನೀವೇನೇ ಕೊಟ್ಟರು ಅದು ನನ್ನ ಚೂಸ್ ಮಾಡಿ ಇಲ್ಲಿ ಜನ್ಮ ತೊಗೊಳಂಗೆ ಮಾಡಿರೋಂತಹ ದೇವರಿಗೆ, ನನ್ನ ಸ್ಪೆಸಿಫಿಕ್ ದೇವರು ಅಂತ ಒಬ್ಬರು ಇದ್ದಾರೆ, ಅವ್ರಿಗೆ ಹೋಗುತ್ತೆ ಒಂದಷ್ಟು ಕಾಸು. ಓಕೆ, ಸೊ ನಾನು ಹೇಳಿದ್ನೆಲ್ಲ ಫೋನ್ಪೇ ಮಾಡಿ ಅಂತ ಅದೇ ನಂಬರಿಂದ ನಾನು ಅವ್ರಿಗೆ ಕಳಿಸ್ತೀನಿ. ಆ ಒಂದು ಪರ್ಟಿಕ್ಯುಲರ್ ದೇವಸ್ಥಾನಕ್ಕಷ್ಟೇ ಕಳಿಸ್ತೀನಿ ನಾನು, ಡೈರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಹೊರಟೋಗುತ್ತೆ. ಅದನ್ನು ಬಿಟ್ಟು ಮಿಕ್ಕಿದೇನಾದರೂ ಈ ಅಂಕಲ್ ಹತ್ರ ಇದ್ದರೆ ನನಗೆ ಫಾರ್ವರ್ಡ್ ಮಾಡ್ತಾರೆ. ಐ ಮೀನ್ ಅದನ್ನು ಕ್ಯಾಶ್ ಕನ್ವರ್ಟ್ ಮಾಡಿ ಅವ್ರ ಮಗ, ಓಕೆ, ಅವ್ರ ಮಗ ಅಂದರೆ ನಮ್ಮ ಅಣ್ಣ ಇದ್ದಂಗೆ, ಆ ಅಣ್ಣ ನನಗೆ ಕೊಡ್ತಾರೆ. ನಾನು ಅದನ್ನು ನನ್ನ ತಾಯಿ ಆರೋಗ್ಯಕ್ಕೆಲ್ಲ ಲೋನ್ ತೊಗೊಂಡಿದ್ದು ಸಾಲ ತೀರ್ಸೋಕ್ಕೆ ನಾನು ಅದನ್ನು ಕಟ್ತೀನಿ. ನನಗೋಸ್ಕರ ಏನಾದರೂ ನಾನು ಬಟ್ಟೆ ತೊಗೊತೀನ? ನೋ. ನೇಲ್ ಪಾಲಿಶ್? ನೋ. ಪೆಡಿಕ್ಯೂರ್, ಮೆನಿಕ್ಯೂರ್, ಐಬ್ರೋ, ಹೇರ್ ಕಟ್, ಅದು ಇದು ನಥಿಂಗ್. ನಾನು ಏನು ಇನ್ವೆಸ್ಟ್ ಮಾಡ್ಕೊಂಡು, ಬಿಕಾಸ್ ಐ ಫೀಲ್ ಇಟ್ಸ್ ಸೆಲ್ಫ್ ಲವ್ ಬೇಕು. ಬಟ್ ಫಾರ್ ನಾವು ಇವಾಗಲ್ಲ ಅಂತ ಅನಿಸುತ್ತೆ. ನನಗೆ ಯಾವಾಗ ಮೆಸೇಜ್ ಬರುತ್ತೋ ದಟ್ ಐ ಆಮ್ ರೆಡಿ, ನಾನು ಆವಾಗಲೇ ಎಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ಸೊ ಬ್ರೇಕಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ನಾನು ಹೇಳಿಲ್ವಾ, ಮನುಷ್ಯ ತುಂಬ ಆಮೇಲೆ ನಿಮ್ಮ ಪಾರ್ಟ್ನರ್ ತುಂಬ ಕರಿಯರ್ ಫೋಕಸ್ಡ್ ಅಂತ. ನೋಡಿ ಇಲ್ಲಿ ಎಷ್ಟಿದೆ ಅವ್ರಿಗೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ, ಅವ್ರಿಗೆ ಕಿರ್ಚ್ಕೊತಾ ಇದ್ದಾರೆ ಪಾಪ. ಅವ್ರಿಗೆ ಸಪೋರ್ಟ್ ಮಾಡಿ. ಓಕೆ, ನೀವು ಪ್ರೊಕ್ಯಾಸ್ಟಿನೇಟ್ ಮಾಡ್ಕೊಬೇಡಿ. ಅಂದರೆ ಮೆಂಟಲಿ ಏನೇನೋ ಯೋಚನೆ ಮಾಡೋದು. ಆಮೇಲೆ ಅವ್ರು ಮನೆಗೆ ಬಂದ ತಕ್ಷಣ, ಹಸ್ಬೆಂಡ್ ಆಗಿದೆ, ಮನೆಗೆ ಬಂದ ತಕ್ಷಣ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು, ಹಿಂಗೆ ಅಂತಾರೇನೋ ಹಿಂಗೆ ಅಂತ ಅಂದಿಲ್ಲ ಅಂದರೆ ಕೋಪ ಬಂದುಬಿಡುತ್ತೆ ನಿಮಗೆ. ಅದೇ ಸಂಬಂಧ ರಿಲೇಷನ್ಶಿಪ್ಪಲ್ಲಿದೆ, ಸಂಡೇ ಬಂತು, ಸ್ಯಾಟರ್ಡೆ ಬಂತು, ಅಲ್ಲಿ ಕರಿತಾನೇನೋ ಇಲ್ಲಿ ಕರಿತಾನೇನೋ, ಬಟ್ ಅವ್ರೇನು ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಹೊರಗೆ ಹೊಟ್ಟೋಗ್ತಾನೆ. ಸೊ ನಿಮಗೆ ಕೋಪ ಬಂದುಬಿಡುತ್ತೆ. ಬಿಕಾಸ್ ನೀವು ಅಂದ್ಕೊಂಡಿದ್ದು ಪ್ರಾಕ್ಟಿಕಲಾಗಿ ಆಗಿಲ್ಲ ಅಂತ ರಗಳೆ ಮಾಡೋಕ್ಕೆ ಹೋಗ್ಬೇಡಿ, ಆ ಪ್ರೊಕ್ಯಾಸ್ಟಿನೇಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಂದರೆ ವಿಜುವಲೈಸೇಷನ್
ತುಂಬ ಕೆಟ್ಟದದು. ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಮ್ಯಾನಿಫೆಸ್ಟೇಷನ್, ವಿಜುವಲೈಸೇಷನ್ ಏನೇನು ಸ್ಟೇಷನ್ಸ್ ಇದೆಯೋ ಯಾವುದು ಮಾಡಬೇಕು ಹೋಗಬೇಡಿ. ಯಾವುದು ವರ್ಕ್ ಆಗೋದಿಲ್ಲ. ಇದು ಕಲಿಯುಗ, ಇದು ಅಕ್ವೇರಿಯಸ್ಸು. ಕಷ್ಟಪಡು, ದುಡಿ, ತಿನ್ನು. ಕೃಷ್ಣ ಹೇಳಿದ್ದಾರೆ ಕೂತ್ಕೊಂಡು ಹೋ 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 ಅಂತ ಅನ್ಕೊಂಬಿಟ್ರೆ ಬರೋಲ್ಲ. ಹಂಗಿದ್ದಿದ್ರೆ ಯಾರು ಕಷ್ಟದಲ್ಲಿ ಇರ್ತಿರ್ಲಿಲ್ಲ. ಸೊ ನೀವು ಪ್ರೊಕ್ರಾಸ್ಟಿನೇಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ಐ ಡೆಫಿನೆಟ್ಲಿ ಸಿ ನೀವು ಸ್ಪೆಷಲಿ ನಿಮ್ಮ ಹಸ್ಬೆಂಡ್ ಅನಿಸುತ್ತೆ ನನಗೆ, ಅಥವಾ ನೀವು ಹುಡುಗಿಯಾಗಿದೆ, ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು. ಓಕೆ, ತುಂಬ ವರ್ಕಲ್ಲಿ ಇನ್ವಾಲ್ವ್. ತುಂಬ ಟಯರ್ಡ್ ಆಗಿದ್ದಾರೆ ಕೆಲಸದಲ್ಲೇ. ದಯವಿಟ್ಟು ಇವ್ರಿಗೆ ಜಾಸ್ತಿ ಪ್ರೆಷರ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತು. ಅದರ್ವೈಸ್ ದೇ ಮೇ ಗಿವ್ ಅಪ್ ಆನ್ ಯು. ನಾನು ಹೇಳ್ದಂಗೆ ಶುರುವಿನಲ್ಲಿ ಚಾನ್ಸಸ್ ಇದೆ ಬ್ರೇಕಪ್ ಆಗೋವಂಥದ್ದು ಕೂಡ. ಸೊ ಜಾಸ್ತಿ ಪ್ರೆಷರ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಅವ್ರ ಮನಸ್ಸಲ್ಲಿ ನಿಮ್ಗೆ ಏನಿದೆ, ಬಿಕಾಸ್ ಅವ್ರು ಇವಾಗ ನಿಮ್ಗೆ ಎಮೋಷ್ನಲಿ ಕಮಿಟ್ಮೆಂಟ್ ಕೊಡೋಕ್ಕೂ ಕೂಡ ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ಬಿಕಾಸ್ ನನಗೆ ಅದು ಸೆಟ್ಲಿಲ್ಲ, ನನ್ನ ಲೈಫ್ ಸೆಟ್ಲಿಲ್ಲ, ನನಗೆ ಲೋನ್ ಇದೆ, ನನಗೆ ಮತ್ತೊಂದಿದೆ. ಸೊ ಅವ್ರ ಮನಸ್ಸಿನಲ್ಲಿ ನಿಮಗೆ ಏನು ಜಾಗ ಇದೆ. ಓಕೆ, ಸೊ ಅವ್ರು ನಿಮ್ಮನ್ನು ಸುಮ್ಮನೆ ಯೂಸ್ ಮಾಡ್ತಾ ಇದ್ದಾರಾ, ಟೈಮ್ ಪಾಸಿಗಿದ್ದಾರಾ, ಅಥವಾ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾರಾ, ಮುಂದಕ್ಕೆ ಕಮಿಟ್ಮೆಂಟ್ ಕೊಡ್ತಾರಾ, ಎಲ್ಲ ಈ ಕಾರ್ಡ್ನಲ್ಲಿ ನಾನು ಚಾನಲ್ ಮಾಡ್ತೀನಿ. ಓಕೆ, ಈ ಕಾರ್ಡ್ನ ಬೇರೆ ಥರ ಶಫಲ್ ಮಾಡು ಅಂತ ನನಗೆ ಬಂತು, ಸೊ ನಾನು ಹಾಗೆ ಮಾಡ್ತೀನಿ. ಓಕೆ, ಏನಕ್ಕೆ ಇವ್ರ ಸಂಬಂಧದಲ್ಲಿ ಅವರಿದ್ದಾರೆ, ಇಷ್ಟೊಂದು ಕರಿಯರ್ ಅಂತ ಇದ್ದಾರೆ ಅಂದಮೇಲೆ ಸಂಬಂಧನಲ್ಲಿ ಓಕೆ ಯಾಕೆ ಬೇಕು, ರಿಲೇಷನ್ಶಿಪ್ಪಲ್ಲಿ ಏನಕ್ಕಿದ್ದಾರೆ, ಮತ್ತು ಅಥವಾ ವೈ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓಕೆ, ಮರಳು ಸ್ವೀಟ್ ಮರಳಾಗಿ ಮಾತಾಡೋದು. ಥ್ಯಾಂಕ್ ಯು. ಇಷ್ಟೊಂದು ಕಾರ್ಡ್ ಬಂದಿದೆ. ಇಟ್ಸ್ ಓಕೆ, ಇರಲಿ. ಓಕೆ, ಫಿಸಿಕಲ್ ಹೆಂಗೆ ಹೇಳೋದು ನಾನು ಆ ಪದನ, ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಓಕೆ, ಸಿ ಐ ಕ್ಯಾನಾಟ್ ಶೋ ಯು. ಓಕೆ, ಎಸ್ ಅಡಿಕ್ಷನ್. ಓಕೆ, ಜಾಸ್ತಿ ತೋರಿಸಲ್ಲ ನಾನು ಈ ಥರ ಕಾರ್ಡ್. ಓಕೆ, ನಿಮ್ಮ ಜೊತೆ ಏನಕ್ಕಿದ್ದಾರೆ ಅಂದರೆ, ಎಷ್ಟು ಕಾರ್ಡ್ಸ್ ಬಂದಿದೆ ನಿಮಗೆ, ಬರಲಿ, ಇಟ್ಸ್ ಓಕೆ, ಎಲ್ಲ ತೊಗೊತೀನಿ. ಮೊದಲನೇದು ಸ್ವೀಟ್ ಟಾಕ್. ಅವ್ರಿಗೆ ಬೇಕು ಅಂದಾಗ ಮಾತ್ರ ನಿಮ್ಮ ಹತ್ರ ಬರೋದು. ಓಕೆ, ಮೇ ಬಿ ಬಿಕಾಸ್ ಅವ್ರಿಗೆ ಸಾಲ ಜಾಸ್ತಿ ಇದೆ, ಬ್ಯಾಡ್ ಕ್ರೆಡಿಟ್, ಲೈಕ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಕೆಲಸ ಹೋಗೋ ಚಾನ್ಸಸ್, ದೇ ಸಮಥಿಂಗ್ ಹ್ಯಾಪನಿಂಗ್ ಬಿಹೈಂಡ್. ಓಕೆ, ಕೆಲಸ ರಿಲೇಟೆಡ್ ಹಿಂದಗಡೆ ಏನೋ ಆಗ್ತಿದೆ, ಸಾಲ ಜಾಸ್ತಿ, ಕ್ರೆಡಿಟ್ ಕಾರ್ಡಿಂದ ಹಾಕಿ ಎಲ್ಲ ಕಡೆ ತೊಗೊಂಬಿಡೋದು, ಬಟ್ ಕಟ್ಟೋಕ್ಕಾಗ್ತಿಲ್ಲ. ಸೊ ಒಂದು ರೀತಿ ನೋಡೋಕ್ಕೋದೆ ನಿಮ್ಮ ಹತ್ರ ಏನಾದರೂ ಕೆಲಸ ಅಥವಾ ಸ್ವಂತ ದುಡ್ಡು ಅಂತಿದ್ದೆ, ನಂಗೆ ಒಡವೆ ಅಡ ಇಡೋ ಅಂಥದ್ದು ತೋರಿಸ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಇದು, ಬಿಕಾಸ್ ಅವ್ರ ಸಾಲ ತೀರಿಸ್ಕೊಳ್ಳೋಕ್ಕೆ ಅಂತ. ಓಕೆ, ಗೆಟ್ಟಿಂಗ್ ರೀಡಿಂಗ್ಸ್. ಓಕೆ, ಗೆಟ್ಟಿಂಗ್ ರೀಡಿಂಗ್ಸ್ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ಅವ್ರು ಯೂಟ್ಯೂಬಲ್ಲಿ ಆದಷ್ಟು ಲವ್ ರಿಲೇಟೆಡ್ ರೀಡಿಂಗ್ಸ್ ತುಂಬ ನೋಡ್ತಾ ಇದ್ದಾರೆ. ಹಿ ಲವ್ಸ್ ಯು ಆಯಿತಾ, ಹಿ ಲವ್ಸ್ ಯು, ಹಿ ವಾಂಟ್ಸ್ ಟು ಸೇ ಗುಡ್, ಹಿ ಈಸ್ ಅಶೇಮ್ಡ್. ಓಕೆ, ಅವ್ರಿಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ, ಪ್ರೀತಿ ಅಂತೂ ಇದೆ. ಓಕೆ, ಐ ಲವ್ ಯು, ಪ್ರೀತಿ ಇದೆ. ರಿಲೇಷನ್ಶಿಪ್ಪಲ್ಲಿದ್ದರೆ ಮದುವೆ ಆಗೋ ಪ್ರಪೋಸಲ್ ಕೂಡ ಬರ್ಬೋದು. ಮದುವೆ ಆಗಬೇಕು ಅಂತ ಪ್ರಪೋಸ್ ಕೂಡ ಮಾಡ್ಬೋದು ಅವರು. ಮದುವೆ ಆಗಿದ್ದರೆ ನಿಮ್ಗೆ ಒಂದು ಗಿಫ್ಟ್ ಆ್ಯಸ್ ಎ ರಿಂಗ್ ಅಂತ ಕೂಡ ಕೊಡ್ಬೋದು ನಿಮಗೆ. ಹಿ ವಾಂಟ್ಸ್ ಟು ಬಿ ವಿತ್ ಯು, ನಿಮ್ಮ ಜೊತೆ ಇರಬೇಕು ಅವರು. ಬಟ್ ಸದ್ಯಕ್ಕೆ ಇವಾಗ ಅವರು ಇದಕ್ಕೆಲ್ಲ ಇವಾಗ ಟೈಮ್ ಅಲ್ಲ, ಇವಾಗ ಬೇಡ ಅಂತ ಇದ್ದಾರೆ. ಗುಡ್ ಬಾಯ್. ನೋಡು, ಅವ್ರಿಗೂ ನಿಮ್ಮ ಕಂಡ್ರೆ ತುಂಬ ಇಷ್ಟ, ಬಟ್ ಅವ್ರಿಗೆ ಸಾಲದಿಂದ ಅವ್ರಿಗೆ ಮುಕ್ತಿ ಬೇಕು. ಗುಡ್ ಬಾಯ್ ಅಂತ ಇದ್ದಾರೆ. ಬಟ್ ಆ್ಯಂಡ್ ಹಿ ಈಸ್ ಅಶೇಮ್ಡ್ ಆಲ್ಸೋ, ಬಿಕಾಸ್ ಅವ್ರಿಗೆ ಗೊತ್ತು ದಟ್ ನಿಮಗೆ ಈ ಥರ ಒಂದು ಖುಷಿಯಾಗಿರೋಂತಹ ಒಂದು ಬೇರೆಯವ್ರು ಇರೋಂತಹ ಒಂದು ಖುಷಿಯಾಗಿರೋಂಥದ್ದು ಕೊಡೋಕ್ಕಾಗ್ತಿಲ್ಲ ಅಂತ. ಐ ಫೀಲ್ ನಿಮ್ಮ ಪಾರ್ಟ್ನರ್ ಗೊತ್ತು ದಟ್ ನೀವು ಈ ಥರ ಎಮೋಷ್ನಲ್ ಕನೆಕ್ಷನ್ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಂತ. ಬಟ್ ಅವ್ರಿಗೆ ಅದು ಕೊಡೋಕ್ಕಾಗ್ತಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಿದೆ. ಈಸ್ ಅಶೇಮ್ಡ್, ಮೇ ಬಿ ಹಾಗಾಗಿ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ತಿರ್ಬೋದು, ಅಥವಾ ಬಂದ ತಕ್ಷಣ ಸುಸ್ತು ಅಂತ ಮಲ್ಕೊಂಬಿಡೋದಾಗಿರ್ಬೋದು, ಅಥವಾ ಮೆಸೇಜ್ ಕಳಿಸ್ತಾಯಿಲ್ಲ, ಫೋನ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ಬಿಕಾಸ್ ಮೇ ಬಿ ಈಸ್ ಅಶೇಮ್ಡ್, ಬಿಕಾಸ್ ಅವ್ರಿಗೆ ಟೈಮೇ ಇಲ್ಲ ನಿಮಗೆ ಟೈಮ್ ಕೊಡೋಕ್ಕೆ. ಅವ್ರಿಗೆ ತುಂಬ ಫೋನ್ ಕಾಲ್ ಬರ್ತಿದ್ದೆ ಬ್ಯಾಂಕ್ ಕಡೆಗಳಿಂದ ಅಂತ ಬಂತು. ಬ್ಯಾಂಕ್ ಕಡೆಗಳಿಂದ ಗಿಲ್ಟ್, ಎಂಬ್ಯಾರೆಸ್ಡ್, ಇನ್ ದ ರಾಂಗ್. ಅವ್ರಿಗೆ ಗೊತ್ತು, ಲೈಕ್ ಅವ್ರು ನಿಮಗೆ ನೀವೆಷ್ಟು ಡಿಸರ್ವ್ ಮಾಡ್ತೀರೋ ಅಷ್ಟು ಖುಷಿ ಅವ್ರು ಕೊಡೋಕ್ಕಾಗ್ತಿಲ್ಲ ಅಂತ. ಬ್ಯಾಡ್ ನ್ಯೂಸ್. ಬ್ಯಾಂಕ್ ಕಡೆಯಿಂದ ಅವ್ರಿಗೆ ತುಂಬ ಪ್ರೆಷರ್ ಆಗ್ತಿರ್ಬೋದು. ಓಕೆ, ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಇದೆ, ಕಟ್ಟಿಲ್ಲ, ಇನ್ನು ಬ್ಯಾಂಕ್ ಅವ್ರು ಎಲ್ಲಿ ಬಿಡ್ತಾರೆ ಹೇಳಿ, ಮತ್ತು ಕೆಲಸ ಹೊಟ್ಟೋಗ್ಬಿಟ್ರೆ ಅನ್ನೋದೊಂದು ಭಯ ಕೂಡ ಇದೆ ಅವರಿಗೆ. ಹೋಗಲ್ಲ, ಬಟ್ ಭಯ ಇರುತ್ತೆ.
ಭಯ ಇದೆ, ಕೆಲಸ ಹೊಟ್ಟೋಗಲ್ಲ. ಒಂದು ನಿಮಿಷ, ಲೆಟ್ ಮಿ ಸಿ ಒನ್ಸ್ ಅಗೇನ್. ಟ್ರೂ ಕಲರ್ಸ್, ಇದು ಅವ್ರ ನಿಜವಾದ ರೂಪ. ಓಕೆ, ಅವ್ರು ಯಾಕೆ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ, ದೂರ ಇದ್ದಾರೆ ಅಂದರೆ ಸೀಕ್ರೆಟಾಗಿ ಇಟ್ಟಿದ್ದಾರೆ ನಿಮ್ಮ ಹತ್ರ. ಸೀಕ್ರೆಟ್ಸ್ ಇದೆಲ್ಲ ಎಲ್ಲನೂ ಹೇಳ್ತಾಯಿಲ್ಲ ನಿಮಗೆ. ಲೈಕ್ ಅವ್ರಿಗೇನು ಪ್ರೆಷರ್ ನಡೀತಾ ಇದೆ ಲೈಫಲ್ಲಿ, ಏನಕ್ಕೆ ಅವ್ರು ಹಿಂಗೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಪರ್ಸ್ನಲಿ ಹಿ ಅಥವಾ ಶಿ ಈಸ್ ನಾಟ್ ಹ್ಯಾಪಿ ಟು ಇನ್ವಾಲ್ವ್ ವಿತ್ ಯು ಹ್ಯಾಪಿಲಿ. ನಿಮ್ಗೊಂದು ಎಮೋಷ್ನಲಿ ಒಂದು ಪ್ರಾಮಿಸ್ ಕೊಡೋಕ್ಕೆ. ಆ್ಯಂಡ್ ಅವ್ರಿಗೆ ತುಂಬ ಬೇಜಾರಾಗಿದೆ. ನಾನು ಆವಾಗಲೇ ಹೇಳಿದೆ ಕೂಡ ನಿಮಗೆ, ಮ್ಯಾಸಿವ್ ರಿಗ್ರೆಟ್ಸ್. ಇಲ್ಲ ಅಶೇಮ್ಡ್ ಅಂತ ಕಾರ್ಡ್ ಕೂಡ ಬಂತು. ಬ್ಯಾಂಕ್ ಕಡೆಯಿಂದ ಅವ್ರಿಗೆ ಪ್ರೆಷರ್ ಆ್ಯಂಡ್ ಕೆಲಸ ಹೋಗುವಂಥ ಭಯ ಇದ್ದರೆ ಏನು ಮಾಡಲಿ, ಆ ಥರ ಭಯ ಅವ್ರಿಗೆ. ಓಕೆ, ಸೊ ಹೆದರಬೇಡಿ. ಮನುಷ್ಯ ಅಂದರೆ ನಿಮ್ಮ ಪಾರ್ಟ್ನರ್ ಪಾಪ ಒಳ್ಳೆಯವರೇ, ಅವ್ರಿಗೂ ಬೇಜಾರಾಗ್ತಿದೆ ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಅಂತ. ಅವ್ರಿಗೂ ಬೇಜಾರೇ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ. ಅವ್ರಿಗೂ ಬೇಜಾರೇ ಬೇರೆ ಕಪಲ್ಸು ಒಟ್ಟಿಗೆ ನಡಿಬೇಕಾದಾಗ ರೋಡಲ್ಲಿ ನೋಡಿದ್ರೆ ಅವ್ರಿಗೂ ನೀವು ಮತ್ತು ಅವ್ರ ಜೊತೆಗೆ ಹೋಗ್ತಾ ಇರೋದು, ಜೊತೆಗೆ ಸ್ಪೆಂಡ್ ಮಾಡೋ ಟೈಮ್ ಇಷ್ಟ ಇದ್ರೂ ಆಚೆ ಕಡೆ ಜನ ಬಿಡ್ತಾಯಿಲ್ಲ. ಯಾಕಂದರೆ ಕಮಿಟ್ಮೆಂಟ್ಸ್ ಆ ಥರ ಇದೆ. ಖರ್ಚು ಮಾಡಬೇಕಾದಾಗ ಯೋಚನೆ ಮಾಡಿಲ್ಲ, ಬಟ್ ಇವಾಗ ಗೊತ್ತಾಗ್ತಾ ಇದೆ ಅಂತ ಮೆಸೇಜ್ ಬಂತು ನನಗೆ. ಇವಾಗ ಜಸ್ಟ್ ಮೆಸೇಜ್ ಬಂತು. ಖರ್ಚು ಮಾಡಬೇಕಾದಾಗ ಕ್ರೆಡಿಟ್ ಕಾರ್ಡಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ, ನಾನು ಓವರ್ ಕಾನ್ಫಿಡೆನ್ಸಿಂದ ಮಾಡಿಬಿಟ್ರು. ಬಟ್ ಯಾವಾಗ ಬ್ಯಾಂಕ್ ಕಡೆಯಿಂದ ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗ್ತಾ ಬಂತೋ, ಇವ್ರಿಗೆ ಜಾಸ್ತಿ ಎಮೋಷ್ನಲ್ ಮೆಂಟಲ್ ಪ್ರೆಷರ್ ಸೈಕಲಾಜಿಕಲಿ ಪ್ರೆಷರ್ ಜಾಸ್ತಿ ಆಗ್ತಾ ಬಂತು. ಸೊ ಈ ಒಂದು ಪ್ರೆಷರ್ ಮೇಲೆ ನೀವು ಇನ್ನೊಂದು ಪ್ರೆಷರ್ ಹಾಕಿದ್ರೆ ಇಲ್ಲಿ ನಾನು ಹೇಳ್ದಂಗೆ ಬ್ರೇಕಪ್ ಆಗೋವಂಥ ಚಾನ್ಸಸ್ ಇದೆ. ಓಕೆ, ಸೊ ಯೋಚನೆ ಮಾಡಿಬಿಡಿ. ನಿಮ್ಮ ಕಂಡ್ರೆ ತುಂಬ ಇಷ್ಟ, ನಿಮ್ಮ ಜೊತೆ ಲಾಯಲ್ ಆಗಿದ್ದಾರೆ, 100% ಲಾಯಲ್ ಆಗಿದ್ದಾರೆ. ಅವ್ರಿಗೆ ಒಂದೇ ಒಂದು ಮಂಡೆ ಬಿಸಿ, ಕೆಲಸ ಮತ್ತು ಸಾಲ. ಕೆಲಸ ಮತ್ತು ಸಾಲ ಅಷ್ಟೇ. ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಏನಿಲ್ಲ ಅಂದ್ರೂ ಸರಿ ಹೋಗುತ್ತೆ, ಯಾಕೆ ಯೋಚನೆ ಮಾಡ್ತೀಯ ಅಂತನ್ನಿ. ಪ್ರೊಕ್ಯಾಸ್ಟಿನೇಷನ್ ಮಾಡಿ ಅವ್ರಿಗೆ ಇನ್ನೂ ಪ್ರೆಷರ್ ಕೊಡೋಕ್ಕೆ ಹೋಗಬೇಡಿ. ಓಕೆ, ಸೊ ಸಂಬಂಧ ಅಂದಮೇಲೆ ಇದೆ ಅಲ್ವಾ, ಹಿಂಗಿದ್ರೆ ಅದನ್ನು ಹಿಂಗಿದ್ರೆ ಹಿಂಗೆ ಬಂದು ಲೆವೆಲ್ ಮಾಡ್ಕೊಬೇಕು ಅಷ್ಟೇ. ಲೈಫ್ ಅಂದ್ರೇ ಇದು. ದಯವಿಟ್ಟು ಚೆನ್ನಾಗಿರಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನೀವಿಬ್ಬರು ಒಳ್ಳೆ ಪೇರ್, ಚೆನ್ನಾಗಿರ್ತೀರ ಇಬ್ಬರು. ಬಟ್ ಈ ದುಡ್ಡು ಖರ್ಚು ಆಚೆ ಕಡೆ ಪ್ರೆಷರಿಂದ ಅವ್ರಿಗೆ ಸ್ವಲ್ಪ ಪ್ರೆಷರ್ ಆಗ್ತಿದೆ ಅಷ್ಟೇ. ಬಟ್ ಹಿ ರಿಯಲಿ ಕೇರ್ಸ್ ಅಬೌಟ್ ಯು. ನಿಮ್ಮ ಬಗ್ಗೆ ತುಂಬ ಅವ್ರು ಯೋಚನೆ ಮಾಡ್ತಾರೆ. ನಿಮ್ಮ ಪಾರ್ಟ್ನರ್ ಹೀ ಆಗಿರಲಿ ಶಿ ಆಗಿರಲಿ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ದಿನ ಐ ಡೂ ಸಿ ಅವ್ರಿಗೆ ಬ್ಯಾಂಕ್ ಕಡೆಯಿಂದ ಫೋನ್ ಬರ್ತಾಯಿದೆ. ಈ ನಡುವೆ ಫೋನ್ ಕಾಲ್ಸ್ ಬರೋದು ಜಾಸ್ತಿ ಕೂಡ ಆಗ್ತಾಯಿದೆ. ಅದರಿಂದ ಅವ್ರಿಗೆ ಪ್ರೆಷರ್ ಆಗ್ತಿದೆ. ಅದರಿಂದ ನಿಮ್ಮ ಜೊತೆ ರಗಳೆ ಆಗ್ತಿದೆ. ನೀವು ಜಗಳ ಆಡ್ತಾಯಿದ್ದೀರ. ಇದೆಲ್ಲ ಸೇರಿ ಅವ್ರಿಗೆಲ್ಲದು ಹೊಟ್ಟೋಗ್ಬಿಡೋಣಪ್ಪ, ಏನು ಬೇಡ ಅಂತಲೂ ಅನಿಸೋ ಅಂಥದ್ದು ಒಂದಿದೆ. ಮನೆ ಬಿಟ್ಟು ಹೊಟ್ಟೋಗೋದು ಅಂತ. ಓಕೆ, ಏನಾದರೂ ಬೇರೆ ಮೆಸೇಜ್ ಇದೆಯಾ? ಜಾಸ್ತಿ ಪ್ರೆಷರ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಅವರು ಬೇರೆ ಒಂದು ಕೆಟ್ಟ ಅಭ್ಯಾಸಗೆ ಹೋಗುವಂಥದ್ದು ಕೂಡ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಜೊತೆ ಬ್ರೇಕಪ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆಲ್ಲದಕ್ಕಿಂತ ಜಾಸ್ತಿ. ಓಕೆ, ಸೊ ಒಳ್ಳೆಯವರೇ ಪಾಪ, ನಿಮ್ಮನ್ನ ಇಷ್ಟಪಡ್ತಾರೆ. ಅವ್ರಿಗೂ ಬೇಜಾರಿದೆ ನಿಮಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ. ಸೊ ನೀವು ಇಂಥ ಟೈಮಲ್ಲಿ ನೀವು ಒಬ್ರಿಗೊಬ್ರ ಜೊತೆ ನಿಂತ್ಕೊಬೇಕು ಹೊರತು ರಗಳೆ ಮಾಡಬಾರ್ದು. ಓಕೆ, ಒಂದು 5 ನಿಮಿಷ ಸಿಕ್ಕಲಿ, ಒಂದು ತಿಂಗ್ಳಿಗೆ 5 ಮಿನಿಟ್ಸ್ ಸಿಕ್ಕಲಿ, ಪರವಾಗಿಲ್ಲ, ಚೆನ್ನಾಗಿ ಮಾತಾಡಿ, ನೋ ಪ್ರಾಬ್ಲಮ್. ನಂಬಿಕೆ ಇರಲಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೂ ತೋರಿಸಿ, ನಾನು ಅವ್ರಿಗೂ ಹೇಳ್ತೀನಿ, ದಯವಿಟ್ಟು ನಂಬಿಕೆ ಉಳಿಸ್ಕೊಳ್ಳಿ. ಓಕೆ, ಯಾಕಂದರೆ ನಿಮ್ಮ ಪಾರ್ಟ್ನರ್ಗೆ ಹೇಳ್ತಾ ಇದ್ದೀನಿ ನಾನು, ನೀವು ಕೇಳಿಸ್ಕೊತಾ ಇದ್ದೆ. ನಿಮ್ಮ ಪಾರ್ಟ್ನರ್ಗೆ ಈ ಮಾತು ಹೇಳ್ತೀನಿ, ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರೋ ಅವರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ಸರ್ ಅಥವಾ ಮ್ಯಾಮ್. ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್, ನನ್ನ ನೋಡ್ತಿರೋರಿಗೆ ದಯವಿಟ್ಟು ಬೇಜಾರು ಮಾಡಬೇಡಿ. ಓಕೆ, ಐ ನೋ ಇಟ್ಸ್ ಹಾರ್ಡ್ ಟೈಮ್, ಐ ಅಂಡರ್ಸ್ಟ್ಯಾಂಡ್, ನಂಗೆ ಅರ್ಥ ಆಗುತ್ತೆ. ಬಟ್ ಜೊತೆಗೆ ಸದಾ ನನ್ನ ವ್ಯೂವರ್ಸ್, ನಾನು ಕೇಳ್ತಾ ಇರೋದು, ನನಗೆ ಸಬ್ಸ್ಕ್ರೈಬ್ ಆಗಿರೋರು ತುಂಬ ದೇವ್ರಂಥವ್ರು. ಅವ್ರನ್ನ ಬಿಟ್ಟು ಹೋಗ್ಬಿಡೋ ಅಂಥದ್ದು ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಷ್ಟಪಡ್ತಾರೆ ನಿಮ್ಮನ್ನ, ಟ್ರೂ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ನೀವು ಇದ್ದೀರಾ, ನನಗೆ ಅದು ಕಾಣಿಸ್ತಿದೆ. ನೀವಿಬ್ಬರು ಜೊತೆಗೆ ಸದಾ ಚೆನ್ನಾಗಿರ್ತೀರ. ಈ ಕಷ್ಟ ಸಮಯ ಬಂದಾಗ ಇನ್ನೂ ಕೈ ಹಿಡಬೇಕು ಹೊರತು ಬಿಟ್ಬಿಟ್ಟು ಓಡೋಗ್ಬಿಡೋದಲ್ಲ. ಆ ತಪ್ಪು ಮಾಡಬೇಡಿ. ಓಕೆ, ಆ್ಯಂಡ್ ಬ್ಯಾಕ್ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಮಾತು ಕೇಳೋರಿಗೆ, ನಿಮಗೆಲ್ಲದು ಒಳ್ಳೆಯದಾಗುತ್ತೆ. ನಿಮಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಒಳ್ಳೆಯದಾಗುತ್ತೆ ನಿಮಗೆ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸಪೋರ್ಟಿವ್, ನೀವು ಅಷ್ಟೇ ನಿಮ್ಮ ಪಾರ್ಟ್ನರ್ಗೆ ಸಪೋರ್ಟಿವ್ ಆಗಿರಿ. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು,
ನಿಮಗೆ ಲಕ್ಕಿ ನಂಬರ್ ಬೇಕು ನಿಮ್ಮ ಪಾರ್ಟ್ನರ್ಗೆ. ಆಬ್ವಿಯಸ್ಲಿ ಈ ರೀಡಿಂಗ್ ನೋಡಿದ್ರೆ ನಿಮ್ಮ ಪಾರ್ಟ್ನರ್ಗೆ ಅಟ್ಲೀಸ್ಟ್ ಬೇಕೇ ಬೇಕು ಅನಿಸ್ತಾ ಇದೆ. ಬೇಕೇ ಬೇಕು ಅವ್ರಿಗೆ ಪಾಪ. ಓಕೆ, ಬಿಕಾಸ್ ಹಿ ಈಸ್ ಗೋಯಿಂಗ್ ಥ್ರೂ ಫೈನಾನ್ಷಿಯಲ್ ಇಶ್ಯೂಸ್. ನಾನು ಎಕ್ಸ್ಟ್ರಾನೇ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ಪೆಷಲಿ ನಿಮ್ಗೇನಾದರೂ ಫೈನಾನ್ಷಿಯಲಿ ರಿಲೇಟೆಡ್ ಸ್ಟೆಬಿಲಿಟಿ, ಲೈಫಲ್ಲಿ ಒಂದು ಸ್ಟೆಬಿಲಿಟಿ, ಸ್ಟೇಬಲ್ ಕರಿಯರ್, ಕೆಲಸದ ಮೇಲೆ ಸ್ಟೇಬಲ್, ದುಡ್ಡು ಸ್ಟೇಬಲ್ ಬೇಕು ಅಂತ ನೀವು ಮೆನ್ಷನ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಅದಕ್ಕೆ ನಾನು ನಿಮಗೆ ಸ್ಪೆಷಲಾಗಿ ಒಂದು ಎಕ್ಸ್ಟ್ರಾ ಅಂತಲೇ ನಾನು ನಿಮಗೆ ಒಂದು ಮೆಸೇಜ್ ಕೊಡ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಮಾತು ಕೇಳೋದಕ್ಕೆ. ನಿಮ್ಗೆಲ್ರಿಗೂ ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ, ನಿಮ್ಮ ಪಾರ್ಟ್ನರೂ ಒಳ್ಳೆಯದಾಗುತ್ತೆ, ನಿಮ್ಮ ಸಂಬಂಧ ತುಂಬ ಚೆನ್ನಾಗಿದೆ, ಸದಾ ಚೆನ್ನಾಗಿರುತ್ತೆ. ಸ್ವಲ್ಪ ಏರುಪೇರು ಸಮಯ ಅಷ್ಟೇ, ಸ್ವಲ್ಪ ತಡ್ಕೊಂಡು ಸುಮ್ಮನೆ ನಡೆದ್ಬಿಡಿ, ಎಲ್ಲ ಚೆನ್ನಾಗಾಗುತ್ತೆ. ಓಕೆ, ನಾನಿಲ್ಲಿ ಹೇಳಿದೆ ಬಿಟ್ಟೋಗ್ಬಿಡೋಣ ಅನಿಸ್ತಿದೆ ಅವ್ರಿಗೆ ಅಂತ. ನೋಡಿ, ಈ ಥರ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಯಾಕಂದ್ರೆ ನೀವು ಓ ಮೈ ಗಾಡ್, ಬ್ಲೆಸ್ಡ್ ಸಂಬಂಧ. ಐ ಜಸ್ಟ್ ಟೋಲ್ಡ್ ಇವಾಗ ಅದೇ ಬಂದಿದೆ ಕನ್ಫರ್ಮೇಷನ್. ಇದು ನಾನು ಇದಕ್ಕೂ ಮೀರಿ ನಾನು ಬೇರೆ ಕಾರ್ಡ್ ತೊಗೊಳ್ಳಲ್ಲ. ಓಕೆ, ಯಾಕಂದ್ರೆ ನನಗೆ ಬೈತಾರೆ ಆಮೇಲೆ. ಓಕೆ, ಕನ್ಫರ್ಮೇಷನ್. ನಿಮ್ಗೆ ಯಾರು ದೂರ ಜಸ್ಟ್ ಬ್ಯಾಲೆನ್ಸ್ ಬೇಕು ಅಷ್ಟೇ. ನಾನು ನಿಮ್ಗೆ ಆವಾಗಲೂ ಹೇಳಿದೆ ಹಿಂಗೆ ಅಂತ ಸೈನ್ ಮಾಡಿ. ಅದೇ ಇಲ್ಲೂ ತೋರಿಸೆ, ಬ್ಯಾಲೆನ್ಸ್ ಬೇಕು ನಿಮ್ಗೆ ಅಷ್ಟೇ. ಪ್ರೊಟೆಕ್ಟೆಡ್ ಸಂಬಂಧ ಫ್ರೆಂಡ್ಸ್. ಯಾರು ಏನು ಮಾಡೋಕ್ಕಾಗಲ್ಲ. ಯಾವ ಬ್ಯಾಂಕ್, ಯಾವ ಕೆಲಸ, ಯಾವ ಹೋಗಲಿ ಬರಲಿ, ಒಂದು ಕೆಲಸ ಹೋದ್ರೆ ಹೋಗಲಿ ಇನ್ನೊಂದು ಬರುತ್ತೆ. ಬ್ಯಾಂಕು ಅಷ್ಟೇ, ಅವ್ರು ಬದುಕಕ್ಕೆ ಬಿಡೋಲ್ಲ. ನನಗೂ ಅರ್ಥ ಆಗುತ್ತೆ, ಬಿಕಾಸ್ ನನ್ನ ಮೇಲೂ ಲೋನ್ ಇದೆ. ನಾನು ಲಾಸ್ಟ್ ಇಯರ್ ಓದಿದ್ದು ಮುಗಿಸ್ದೆ, ನನಗೆ ಆಲ್ರೆಡಿ ಲೋನ್ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಲೈಫ್ ಅಂದ್ರೇ ಎಲ್ಲ ಥರ ಕಷ್ಟ ಫೇಸ್ ಮಾಡ್ಬಿಟ್ಟು ಮುಂದೆ ನಡೆಯೋದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಹೇಳ್ತೆ ನಾನು ರೀಡಿಂಗ್ ಮುಗಿಸ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಸದಾ ಪ್ರೊಟೆಕ್ಟಿವ್ ಆಗಿರಿ, ಸದಾ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಂಶಿ ಪೂಜಾ ಈ ಕಡೆಯಿಂದ ನಮಸ್ಕಾರ ಎಲ್ಲರಿಗೂ. ಬಾಯ್ ಥ್ಯಾಂಕ್ ಯು.